ಹಲೋ, ಇವತ್ತಿನ ವಿಡಿಯೋದಲ್ಲಿ ಫೋನ್ಪೇಯಲ್ಲಿ 24 ಕ್ಯಾರೆಟ್ ಗೋಲ್ಡ್ ಹೆಂಗೆ ಪರ್ಚೇಸ್ ಮಾಡೋದು ಅಂತ ನೋಡೋಣ. ಫಸ್ಟ್ ಫೋನ್ಪೇ ಓಪನ್ ಮಾಡಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಪರ್ಚೇಸಸ್ ಅಂತ ಇರುತ್ತೆ. ಅಲ್ಲಿ ವ್ಯೂ ಆಲ್ ಅಂತ ಕೊಟ್ಟರೆ ನಿಮ್ಗೆ ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಡಿಜಿಟ್ ಗೋಲ್ಡ್ ಅಂತ ಫಸ್ಟ್ ಆಪ್ಷನ್ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಹಾಗಿಲ್ಲ ಅಂದರೆ ನಿಮಗೆ ಆ ಪರ್ಚೇಸ್ ಅಲ್ಲೇ ಫಸ್ಟ್ 24 ಕ್ಯಾರೆಟ್ ಗೋಲ್ಡ್ ಅಂತ ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಬೈಯಿಂಗ್ ಆಪ್ಷನ್ ಸಿಗುತ್ತೆ. ಪರ್ಚೇಸ್ ಮಾಡೋದ್ರಲ್ಲಿ ನಿಮಗೆ ಎರಡು ಥರ ಆಪ್ಷನ್ ಇದೆ. ಒಂದು ಬಂದು ಸ್ಟಾರ್ಟ್ SIP ಅಂತ ಇದೆ. SIP ಅಂತಂದರೆ ಪ್ರತಿ ತಿಂಗಳು ನೀವು ಇಷ್ಟು ಅಮೌಂಟ್ ಅಂತ ಆಟೋ ಡೆಬಿಟ್ ಆಗುತ್ತೆ ನಿಮ್ಮ ಅಕೌಂಟಿಂದ. ಇಲ್ಲಿ ಯಾವಾಗಿಂದ ಸ್ಟಾರ್ಟ್ ಆಗಬೇಕು, ಒನ್ ಮಂತಲ್ಲಿ ಎಷ್ಟನೇ ಡೇಟಲ್ಲಿ ಕಟ್ ಆಗಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಎಷ್ಟು ರುಪೀಸ್, 100 ರುಪೀಸ್ ಮಿನಿಮಮಿಂದ ಸ್ಟಾರ್ಟ್ ನಿಮಗೆ. ಈ ಥರ SIPನ ಎವ್ರಿ ಮಂತ್ ನೀವು ಪ್ರೊಸೀಡ್ ಅಂತ ಕೊಟ್ಟರೆ ಎವ್ರಿ ಮಂತ್ ಇಷ್ಟು ಅಮೌಂಟು ನಿಮ್ಮ ಅಕೌಂಟಿಂದ ಫೋನ್ಪೇಗೆ ಕನೆಕ್ಟ್ ಆಗಿರೋ ಅಕೌಂಟಿಂದ ಡಿಡಕ್ಟ್ ಆಗುತ್ತೆ. ಇನ್ನೊಂದು ಬಂದು ಒನ್ ಟೈಮ್ ಅಮೌಂಟ್ ಅಂತ. ಈ ಆಪ್ಷನ್ ಏನಂತಂದರೆ, ಸೊ ಎವ್ರಿ ಮಂತ್ ನನಗೆ ಇಷ್ಟು ಅಮೌಂಟ್ ಕಟ್ಟೋಕ್ಕಾಗಲ್ಲ, ಬಟ್ ಒಂದ್ಸರಿಗೆ ನಾನು ಕೂಡಿಟ್ಕೊಂಡು ಇಷ್ಟು ಪರ್ಚೇಸ್ ಮಾಡ್ತೀನಿ ಅನ್ನೋರಿಗೆ ಈ ಬೈ ಒನ್ ಟೈಮ್ ಅನ್ನೋದು. ಇಲ್ಲಿ ನಾವು ರುಪೀಸ್ ದುಡ್ಡಲ್ಲಿಯೂ ಸಹ ಪರ್ಚೇಸ್ ಮಾಡ್ಬೋದು, ಮತ್ತು ಎಷ್ಟು ಗ್ರಾಮ್ ವೈಸ್ ಅಂತಲೂ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಬೈ ಇನ್ ರುಪೀಸ್ ಅಂತ ಕೊಡ್ತಾರೆ, ಅಲ್ಲೊಂದು ಆಪ್ಷನ್ ಇದೆ. ಮತ್ತು ಇನ್ ಗ್ರಾಮ್ಸಲ್ಲಿ 1 ಗ್ರಾಮಿಂದ 0.001 ಗ್ರಾಮ್ ಮಿನಿಮಮ್, ಅಲ್ಲಿಂದ ನೀವು 25 ಗ್ರಾಮ್ವರೆಗೂ ಪರ್ಚೇಸ್ ಮಾಡ್ಬೋದು. ಮತ್ತು ರುಪೀಸಲ್ಲಿ 1 ರೂಪಾಯಿಂದ 2 ಲಕ್ಷವರೆಗೂ ಪರ್ಚೇಸ್ ಮಾಡ್ಬೋದು. ಸೊ ಇದು ಫೋನ್ಪೇ ಅಲ್ಲಿ ಇರೋಂತಹ ಒಂದು ಲಿಮಿಟೇಷನ್. ಸೊ ಇಲ್ಲಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಮೌಂಟ್, 1 ರೂಪಾಯಿಂದ ನಿಮ್ಗೆ ಎಷ್ಟು ಸೇವಿಂಗ್ ಆಗ್ತಾಯಿದೆ, ಕೆಲವೊಬ್ಬರು ವೀಕ್ಲಿ ದುಡಿತಾ ಇರ್ತಾರೆ, ಅಂಥವರಿಗೆ ಇದು ತುಂಬ ಬೆಸ್ಟ್ ಆಪ್ಷನ್. ಅವ್ರು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅನ್ನೋರಿಗೆ ಇದು ತುಂಬ ಬೆಸ್ಟ್ ಆಪ್ಷನ್ ಇದು. ಸೊ ಅದರಲ್ಲಿ ಪ್ರೊಸೀಡ್ ಮಾಡ್ಕೊಬೋದು. ಈ ಥರ ಈ 2 ಆಪ್ಷನ್ ಗೋಲ್ಡ್ ಪರ್ಚೇಸಲ್ಲಿ ಫೋನ್ಪೇಲಿ ಅವೈಲೇಬಲ್ ಇದೆ. ಇದೇ ಥರ ತುಂಬ ಆ್ಯಪ್ಸ್ ಇದೆ, ಜಾರ್ ಆ್ಯಪ್, ಆ ಥರ ಎಲ್ಲ ತುಂಬ ಆ್ಯಪ್ ಇದೆ. ಅದೊಂದು. ಇಲ್ಲಿ ಸೇವ್ ಯೋರ್ ಮನಿ, ಡೈಲಿ ಸೇವಿಂಗ್ಸ್ ಅಂತ ಇದೆ, ಅದು ಸಹ ಪ್ರತಿದಿನ ನೀವು ಆ್ಯಡ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಡೀಟೇಲ್ ಅಂತ ಇಲ್ಲಿ ಸರ್ಕಲಲ್ಲಿ ಬ್ಲೂ ಸರ್ಕಲ್ ಮಾಡಿದ್ನಲ್ಲ, ಅಲ್ಲಿ ಆ ಆರೋ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಹತ್ರ ಇರೋ ಗೋಲ್ಡ್ದು ಡೀಟೇಲ್ಸ್ ಬರುತ್ತೆ, ಮತ್ತು ಆ ಗೋಲ್ಡ್ನ ಏನೆಲ್ಲ ಮಾಡ್ಬೋದು ಅನ್ನೋ ಆಪ್ಷನ್ಸ್ ಇದೆ. ಸೊ ಫಸ್ಟ್ ಬಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೊಟ್ಟರೆ ನೀವು ಯಾವಾಗ ಏನೇನು ಪರ್ಚೇಸ್ ಮಾಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಬೈ ಮೋರ್ ಗೋಲ್ಡ್ ಕೊಟ್ಟರೆ ಇನ್ನು ಎಕ್ಸ್ಟ್ರಾ ಅಡಿಷ್ನಲ್ ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ 3 ಆಪ್ಷನ್ ಇದೆ ನಿಮಗೆ. ಒಂದು ಸೆಲ್ ಗೋಲ್ಡ್ ಅಂತಂದರೆ ಇದನ್ನು ನೀವು ಹತ್ರ ಇರುವಂಥ ಡಿಜಿಟಲ್ ಗೋಲ್ಡ್ನ ಆನ್ಲೈನಲ್ಲಿ ಅಲ್ಲೇ ಸೆಲ್ ಮಾಡೋದು. ಇವತ್ತಿನ ರೇಟಿಗೆ ಅದು ಸೆಲ್ ಆಗುತ್ತೆ. ಇನ್ನು ಸ್ವಲ್ಪ ಡಿಡಕ್ಷನ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನು ರುಪೀಸಲ್ಲಿ ಕೂಡ ಸೆಲ್ ಮಾಡ್ಬೋದು, ಇಲ್ಲ ಗ್ರಾಮ್ ವೈಸ್ ಕೂಡ ಸೆಲ್ ಮಾಡ್ಬೋದು. ಸಪೋಸ್ ನಿಮಗೆ 100 ರುಪೀಸ್ದು ಗೋಲ್ಡ್ ಸೆಲ್ ಮಾಡಬೇಕಂದ್ರೆ ಅದು ಸಹ ಮಾಡ್ಬೋದು. ಇಲ್ಲ ನನಗೆ 0.05 ಗ್ರಾಮ್ದು ಸೆಲ್ ಮಾಡಬೇಕು, ಗ್ರಾಮ್ಸ್ ಅಂದರೆ ಹಾಗೂ ಕೂಡ ಸೆಲ್ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ಏಕೆ ಅಂತಂದರೆ ನನ್ನ ಹತ್ರ ಇರೋದು ಇಷ್ಟೇ, 0.257 ಗ್ರಾಮ್ಸೇ ಇದ್ದಿದ್ದು ಟೋಟಲಾಗಿ. ಸೊ ಅಷ್ಟಲ್ಲಿ ತೋರಿಸ್ತಾ ಇದೆ. ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಕೂಡ ಸೆಲ್ ಮಾಡ್ಬೋದು. ಸೆಕೆಂಡ್ ಆಪ್ಷನ್ ಬಂದು ಗೆಟ್ ಡೆಲಿವರಿ. ಸೊ ಗೆಟ್ ಡೆಲಿವರಿ ಅಂತ ಬಂದರೆ ಇದು ಬಂದು ಮಿನಿಮಮ್ ನಿಮ್ಮ ಹತ್ರ 1/2 ಗ್ರಾಮಷ್ಟು ಗೋಲ್ಡ್ ಅಮೌಂಟಲ್ಲಿ ಪರ್ಚೇಸ್ ಆಗಿರಬೇಕು. ಆವಾಗ ಮಾತ್ರ ಇದು ನಿಮಗೆ ಕಾಯಿನ್ ಆಗಿ ಬರುತ್ತೆ. ಬೇಕಾದರೆ ಬೇಸಿಕ್ಕಾಗಿ 0.5 ಗ್ರಾಮ್ಸ್ ಎಲ್ಲ ಇರುತ್ತಲ್ಲ. ಸೊ ನೆಕ್ಸ್ಟ್ ಬಂದು ಇದನ್ನು ಜ್ಯುವೆಲ್ರಿಯಾಗಿ ಪರ್ಚೇಸ್ ಮಾಡೋದು. ಇದು ಡೈರೆಕ್ಟಾಗಿ ಫೋನ್ಪೇ ಅವರು ಕ್ಯಾರೆಟ್ಲಿನ್ ಟಾಟಾ ಅವ್ರದ್ದು ಕ್ಯಾರೆಟ್ಲಿನ್ ಅವ್ರ ಜೊತೆ ಲಿಂಕಪ್ ಆಗಿದ್ದಾರೆ. ಅವ್ರದ್ರಲ್ಲಿ ನೀವು ಯಾವುದೇ ವೆರೈಟಿ ಆಫ್ ಜ್ಯುವೆಲ್ಸ್ ಸೇಮ್ ಆ ರೇಟಿಗೆ ಪರ್ಚೇಸ್ ಮಾಡ್ಕೊಬೋದು. ಸೊ ಇದರಲ್ಲಿ ಕಾಯಿನ್ಸ್ ಕೂಡ ಇದೆ, ಮತ್ತು ಯಾವುದೇ ಜ್ಯುವೆಲ್ಸ್ ಅಡಿಷ್ನಲ್ ಅಮೌಂಟು ನೀವು ಇದರಲ್ಲಿ ಎಕ್ಸ್ಟ್ರಾ ಇದ್ದರೆ ಅದನ್ನು ಪೇ ಮಾಡೋವಂಥ ಆಪ್ಷನ್ ಕೂಡ ಇದೆ. ಇದು ಕ್ಯಾರೆಟ್ ಲೈನಲ್ಲಿ ಇರೋ ಡೀಟೇಲ್ಸು. ಸೈಜಸ್ ಕೂಡ ಇದೆ, 1 ಗ್ರಾಮ್ 2 ಗ್ರಾಮ್ ಆ ಥರದ್ದೆಲ್ಲ ಸೈಜಸ್ ಇದೆ. ಸೊ ನಿಮ್ಗೆ ಹೇಗೆ ನಿಮ್ಮ ಬಡ್ಜೆಟ್ ಅಕಾರ್ಡಿಂಗ್ಲಿ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಇದೊಂದು ಗುಡ್ ಆಪ್ಷನ್ ಅಂತಲೇ ಹೇಳ್ಬೋದು. ಕೆಲವರಿಗೆ ಕಾಯಿನ್ ಪರ್ಚೇಸ್ ಮಾಡೋಕ್ಕೆ ಇಷ್ಟ ಇರಲ್ಲ, ಏನಾದರೂ ಜ್ಯುವೆಲ್ರಿ ಪರ್ಚೇಸ್ ಮಾಡಬೇಕಂದ್ರೆ ಅಂಥವರಿಗೆ ವೆರಿ ಬೆಸ್ಟ್ ಆಪ್ಷನ್ ಇದು. ಸೊ ಸೇಫ್ಟಿ ಇರುತ್ತೆ, ಅಂದರೆ ನಿಮ್ಮ ಮನೆ ಲಾಕರಲ್ಲಿ ಇಡೋದಕ್ಕಿಂತ ಸೊ ಈ ಥರ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಬೆಸ್ಟ್ ಅನಿಸುತ್ತೆ. ಇಲ್ಲಿ ಇವಾಗ ನಾನು ಗೋಲ್ಡ್ ಪರ್ಚೇಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನಾನು ಒನ್ ಟೈಮ್ ಬೈ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಒನ್ ಟೈಮ್ ಅಂತ ಕೊಟ್ಟಾಗ ನಾನು ಒಂದು ಸರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು, ಇದು ಎವ್ರಿ ಮಂತ್ ಕಟ್ಟೋ ಅಷ್ಟಿರಲ್ಲ. ಸೊ ಇಲ್ಲಿ ನಾನು 1 ಗ್ರಾಮ್ ಗೋಲ್ಡ್ನ ಇಲ್ಲಿ ಪರ್ಚೇಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬೈ ರುಪೀಸಲ್ಲಿ ಸಹ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ಗ್ರಾಮ್ಸ್ ವೈಸ್ ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನಾನು 1 ಗ್ರಾಮ್ ಅಂತ ಕೊಡ್ತಾ ಇದ್ದೀನಿ. ಇವತ್ತಿನ ರೇಟ್ಗೆ 7,834. ಆ್ಯಕ್ಚುಯಲ್ ಗೋಲ್ಡ್ ಪ್ರೈಸ್ ಬಂದು 7,600 ಪ್ಲಸ್ GST 3% ಇರುತ್ತೆ. ಸೊ 1 ಗ್ರಾಮ್ ಅಂತ ಮಾಡಿ ಪ್ರೊಸೀಡ್ ಕೊಟ್ಟರೆ ಇಲ್ಲಿ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ. 7,600 ಗೋಲ್ಡ್ ಪ್ರೈಸು, 228 ರೂಪಾಯಿ ನಿಮಗೆ GST ಬೀಳುತ್ತೆ. ಸೊ ಪ್ರೊಸೀಡ್ ಟು ಪೇ ಅಂತ ಪ್ರೊಸೀಡ್ ಟು ಪೇ ಕೊಟ್ಟಾಗ ನಿಮಗೂ ನಿಮ್ಮದು ಫೋನ್ಪೇ ಲಿಂಕ್ ಆಗಿರೋ ಅಂತಹ ಅಕೌಂಟಿಂದ ಅಮೌಂಟ್ ಡಿಡಕ್ಟ್ ಆಗುತ್ತೆ. ಸೊ ನೀವು ಕ್ರೆಡಿಟ್ ಕಾರ್ಡಲ್ಲಿ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಅಡಿಷ್ನಲ್ 175 ರುಪೀಸ್ ಚಾರ್ಜಸ್ ಆಗುತ್ತೆ. ಅದೇ ನೀವು ಅಕೌಂಟಿಂದ ಮಾಡಿದ್ರೆ ಅಲ್ಲೇನು ಅಮೌಂಟ್ ತೋರಿಸಿರ್ತಾರೋ ಅದೇ ಬರುತ್ತೆ. ಸೊ ನಾನು ಡೈರೆಕ್ಟಾಗಿ ಅಕೌಂಟಿಂದನೇ ಡಿಡಕ್ಷನ್ಗೆ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇದನ್ನು ಪೇಮೆಂಟ್ ಮಾಡಿದ್ದೀನಿ, ಪ್ರೊಸೀಡ್ ಮಾಡಿದ್ದೀನಿ. ಸೊ ಪೇಮೆಂಟ್ ನಿಮ್ಮ UPI IDಯಲ್ಲಿ ಏನು ಕೊಟ್ಟಿದ್ದೀರೋ ಸೇಮ್ ಫೋನ್ಪೇ ಟ್ರಾನ್ಸಾಕ್ಷನ್ಗೆ, ಅದಾದಮೇಲೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ತೋರಿಸುತ್ತೆ. ಸೊ 78833
ಇದಾಗುತ್ತೆ. ಇದಕ್ಕೆ ನಿಮ್ಮ ನೆಕ್ಸ್ಟ್ ಆಗಿದ ತಕ್ಷಣವೇ ನಿಮಗೆ ಮೇಲಲ್ಲಿ ನಿಮಗೆ ಕನ್ಫರ್ಮೇಷನ್ ಇನ್ವಾಯ್ಸ್ ಬರುತ್ತೆ. ಸೊ ಟೋಟಲಾಗಿ ನನ್ನ ಹತ್ರ ಈಗ 1.25 ಗ್ರಾಮ್ಸ್ ಇದೆ. ಸೊ ನಾನು ಇನ್ವೆಸ್ಟ್ ಮಾಡಿರೋದು 8,800, ನನಗೆ ಇರೋದು ಇವಾಗ 9,500 ರುಪೀಸ್. ಗ್ರಾಮ್ಸ್ ಪಕ್ಕ ಇರೋ ಆರೋ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ವ್ಯೂ ಆಲ್ ಟ್ರಾನ್ಸಾಕ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಪರ್ಚೇಸ್ ಮಾಡಿರೋ ಗೋಲ್ಡ್ ಹಿಸ್ಟ್ರಿ ಎಲ್ಲನೂ ಸಿಗುತ್ತೆ. ಮತ್ತು ಇವಾಗ ನಾನು ನಿಮಗೆ ಗೆಟ್ ಡೆಲಿವರಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಗೋಲ್ಡ್ ಬಾರ್ ಹೇಗೆ ನಿಮಗೆ ಅವೈಲೇಬಲ್ ಇದೆ ಅಂತ. ಸೊ 1 ಗ್ರಾಮ್ಗೆ ಅವರು ಒಂದು 450 ರುಪೀಸ್ ಚಾರ್ಜ್ ಮಾಡ್ತಾರೆ. ಪ್ರೈಸಸ್ ಸ್ವಲ್ಪ ಜಾಸ್ತಿನೇ, ಬಟ್ ಡಿಜಿಟಲ್ ಗೋಲ್ಡ್ ಆಗಿರೋದ್ರಿಂದ ಸೇಫ್ಟಿ ಸ್ವಲ್ಪ ಜಾಸ್ತಿ ಅನ್ನೋ ರೀಸನ್ಗೆ ಕೆಲವೊಬ್ಬರು ಪರ್ಚೇಸ್ ಮಾಡ್ತಾರೆ. ಸೊ ಯೂಶ್ವಲಿ ನಾನು ಇದನ್ನು ಪರ್ಚೇಸ್ ಮಾಡೋದು ಕಡಿಮೆ, ನಾನು ಜ್ಯುವೆಲ್ರಿ ಜಾಸ್ತಿ ಪರ್ಚೇಸ್ ಮಾಡ್ತೀನಿ. ಸೊ ಇದು ನಿಮಗೆ ಕನ್ವೀನಿಯೆಂಟ್ ಇದ್ದರೆ ನೀವು ಸಹ ಪರ್ಚೇಸ್ ಮಾಡ್ಬೋದು. ಸೊ ಕೆಲವರು ಇದನ್ನು ಇನ್ವೆಸ್ಟ್ಮೆಂಟ್ ಪರ್ಪಸಾಗಿ ಯೂಸ್ ಮಾಡ್ತಾರೆ. ಸೊ ಸೆಲ್ ಗೋಲ್ಡ್ ಅಂತ ಕೊಟ್ಟರೆ ಅದು ಡಿಜಿಟಲಿ ಆನ್ಲೈನಲ್ಲೇ ಸೆಲ್ ಮಾಡೋ ಥರ. ಇಲ್ಲಿ ಮೇಲೆ ನಮಗೆ ಟೋಟಲಾಗಿ ಎಷ್ಟು ಗ್ರಾಮ್ ಇದೆ ಮತ್ತು ಎಷ್ಟು ರೂಪಾಯಿ ಅದು ಇವಾಗ ನಮಗೆ ಬೆಲೆ ಬಾಳ್ತಾ ಇದೆ ಮತ್ತು ಇದು ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಅನ್ನೋದನ್ನ ತೋರಿಸ್ತದೆ. ಸೊ ಟೋಟಲಾಗಿ ನನ್ನ ಹತ್ರ ಇವಾಗ ತೋರಿಸಿರೋದು 1,890 ರುಪೀಸ್ವರೆಗೂ ನಾನು ತೊಗೋಬೋದು ಅಂತ, ಮತ್ತು ಗ್ರಾಮ್ಸಲ್ಲಿ 0.2577ವರೆಗೂ ತೊಗೋಬೋದು. ಇದರಿಂದ ಕಡಿಮೆನೂ ತೊಗೋಬೋದು ನೀವು, ಅದೇನು ತೊಂದರೆ ಇಲ್ಲ. ಸೆಲ್ ಮಾಡಿದ್ರೆ ನಿಮ್ಮ ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂದೇ ಬೀಳುತ್ತೆ. ಸೊ ಇದು ಇದರ ಪ್ರೊಸೀಜರ್ ಸೆಲ್ಲಿಂಗಲ್ಲಿ. ಬಟ್ ಒಂದು ಟ್ರಿಕ್ ಏನು ಅಂತಂದರೆ ಇದು ಪರ್ಚೇಸ್ ಮಾಡೋದು ವರ್ತಾ ಅಂತ. ನೀವು ಟ್ರಾನ್ಸಾಕ್ಷನಿಗೆ ಹೋದರೆ ನಮ್ಮ ಪರ್ಚೇಸ್ ಮಾಡಿದಾಗ ಗೋಲ್ಡ್ ರೇಟ್ ಬಂದು 7,605 ರುಪೀಸು. ಸೊ ಆ ಪರ್ಚೇಸ್ 7,605 ರುಪೀಸ್ಗೆ ನಮಗೆ 3% GST ಅಂತ 228 ರೂಪಾಯಿ ಆ್ಯಡ್ ಮಾಡ್ತಾರೆ. ಸೊ ಟೋಟಲಾಗಿ 7,833 ರೂಪಾಯಿ ಕೊಟ್ಟಿದ್ದೀವಿ. ಸೊ ಸಪೋಸ್ ಈಗ ನಾವಿದನ್ನು ಆನ್ಲೈನಲ್ಲೇ ಸೆಲ್ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡ್ರೆ, ಸೊ ಇವತ್ತಿನ ರೇಟ್ ಪ್ರಕಾರ ನಮಗೆ, ಸೊ ನೀವೆಲ್ಲಿ ಹೋಗ್ಬೇಕಂತಂದರೆ ಸೆಲ್ಲಿಂಗ್ ಆಪ್ಷನ್, ಸೆಲ್ ಗೋಲ್ಡಿಗೆ ಹೋದರೆ ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಸೆಲ್ ಪ್ರೈಸ್ ಲೈವ್ ಅಂತ. ಸೊ ಇವತ್ತಿನ ರೇಟ್ಗೆ ನಮಗೆ 7,361 ರೂಪಾಯಿ ಕೊಡ್ತಾರೆ. ಸೊ ನಮಗೆ ಅರೌಂಡ್ 4,072 ರುಪೀಸ್ ಲಾಸ್ ಆಗುತ್ತೆ. ಸೊ ನಿಮ್ಮ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗಿದ್ರೆ ಅದು ಒಂಥರ. ಸೊ ನೆಕ್ಸ್ಟ್ ಬಂದು ನಾವು ಇದನ್ನು ಡಿಜಿಟಲ್ಗೂ ಅಂದರೆ ಕಾಯಿನ್ನ ಡೆಲಿವರಿ ತೊಗೊತೀವಿ ಅಂದರೆ ಅಡಿಷ್ನಲ್ ಆಗಿ ಎಷ್ಟು ಚಾರ್ಜಸ್ ಕೊಡಬೇಕು. ಗೆಟ್ ಡೆಲಿವರಿ ಆಪ್ಷನ್ ಕೊಟ್ಟರೆ 1 ಗ್ರಾಮಿಗೆ ನಿಮಗೆ 452 ರೂಪಾಯಿ ಕೊಡಬೇಕಾಗುತ್ತೆ. ಸೊ ಟೋಟಲಾಗಿ 8,285 ರೂಪಾಯಿ 1 ಗ್ರಾಮಿಗೆ ಬಿತ್ತು. ಅದೇ ನೀವು ಆನ್ಲೈನ್ ಫ್ಲಿಪ್ಕಾರ್ಟಲ್ಲ ಅಮೆಝಾನ್ ಎಲ್ಲೇ ಪರ್ಚೇಸ್ ಮಾಡಿದ್ರು 1 ಗ್ರಾಮ್ ಗೋಲ್ಡ್ ಕಾಯಿನಿಗೆ 8,271. ಸೊ ನಮಗೆ ಜಸ್ಟ್ 10-15 ರೂಪಾಯಿ ಡಿಫ್ರೆನ್ಸಲ್ಲಿ ಒಂದು ಡಿಜಿಟಲ್ ಗೋಲ್ಡ್ ಇರುತ್ತೆ, ಇನ್ನೊಂದು ಫಿಸಿಕಲ್ ಗೋಲ್ಡ್ ಇರುತ್ತೆ. ಇದು ಡೈರೆಕ್ಟಾಗಿ ಹೋಗಿ ಅಂಗಡಿಯಲ್ಲೇ ಪರ್ಚೇಸ್ ಮಾಡಿದ್ರೆ ನಮಗೆ ಇನ್ನೂ ಸ್ವಲ್ಪ ಕಡಿಮೆ ಬೀಳುತ್ತೆ. ಸೊ ಆನ್ಲೈನ್ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲ ಸ್ವಲ್ಪ ಚಾರ್ಜಸ್ ಎಕ್ಸ್ಟ್ರಾ ಇಟ್ಟಿರ್ತಾರೆ. ಸೊ ನೀವು ಆಪ್ಷನ್ ಎಲ್ಲ ಕನ್ಸಿಡರ್ ಮಾಡಿ ನಿಮಗೆ ಯಾವುದು ಬೆಸ್ಟ್ ಅನ್ನೋದನ್ನ ನೋಡ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.